ಎಲ್ಲರಿಗೂ ನಮಸ್ಕಾರಗಳು. ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬೇರೆಲ್ಲ ವಿಚಾರಗಳ ಜೊತೆಗೆ ಕೆಲವೊಂದು ಪ್ರಾಣಿ ಪಕ್ಷಿಗಳನ್ನು ಮನೆಯಲ್ಲಿ ಸಾಕುವುದು ಕೂಡ ಮನೆಗೆ ಒಳ್ಳೆಯದನ್ನು ಉಂಟು ಮಾಡುತ್ತದೆ ಎಂಬುದಾಗಿ ಹೇಳಲಾಗಿದೆ. ಪ್ರಾಣಿಗಳ ಸೇವೆಯಿಂದ ಪುಣ್ಯ ಸಂಪಾದನೆಯನ್ನು ಪಡೆಯಲಾಗುತ್ತದೆ. ಇದರ ಜೊತೆಗೆ ಕೆಲವೊಂದು ಪ್ರಾಣಿಗಳನ್ನು ಮನೆಯಲ್ಲಿ ಸಾಕುವುದರಿಂದ ಕೂಡ ಪುಣ್ಯ ಸಂಪಾದನೆಯನ್ನು, ಅದೃಷ್ಟ ಗಳಿಕೆಯನ್ನು ಹಾಗೂ ಸಂಪತ್ತಿನ ಸಂಪಾದನೆಯನ್ನು ಕೂಡ ಮಾಡಬಹುದಾಗಿದೆ. ಹಾಗಾದರೆ ಈ ಲೇಖನದ ಮೂಲಕ ಧನವನ್ನು ಆಕರ್ಷಿಸುವಂತಹ ಆ ಪ್ರಾಣಿಗಳು ಯಾವುವು ಅಂತ ನೋಡೋಣ. ಮೊಲ ನೋಡೋದಕ್ಕೆ ಮುದ್ದಾಗಿರುತ್ತದೆ, ಜೊತೆಗೆ ವೇಗವಾಗಿ ಓಡುವ ಪ್ರಾಣಿ ಕೂಡ ಹೌದು. ವಿಶೇಷ ಎಂದರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೊಲವನ್ನು ಹಣದ ಪ್ರತೀಕ ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಪ್ರತಿಯೊಂದು ಪ್ರಾಣಿ, ಪಶು ಹಾಗೂ ವಸ್ತುಗಳ ಸ್ವಾಮಿ ಗ್ರಹ ಇರುತ್ತದೆ. ಅದೇ ರೀತಿಯಲ್ಲಿ ಮೊಲದ ಸ್ವಾಮಿ ಗ್ರಹ ಇಂದ್ರ ಆಗಿರುತ್ತಾನೆ ಎಂಬುದನ್ನು ಈ ಮೂಲಕ ತಿಳಿದುಕೊಳ್ಳಬಹುದು. ಮನೆಯಲ್ಲಿ ಮೊಲವನ್ನು ಸಾಕುವ ಕಾರಣದಿಂದಾಗಿ ಕೇವಲ ನಿಮ್ಮ ಮನೆಯಲ್ಲಿ ಹಣದ ಆಗಮನ ಮಾತ್ರ ಆಗುವುದಿಲ್ಲ, ಜೊತೆಗೆ ನಿಮ್ಮ ಗ್ರಹಗತಿಗಳಲ್ಲಿ ಚಂದ್ರನ ಸ್ಥಾನ ಕೊರತೆಯಿಂದ ಕೂಡಿದರೆ ಅದು ಕೂಡ ಬಲಿಷ್ಠವಾಗುತ್ತದೆ ಎಂಬುದಾಗಿ ಹೇಳಲಾಗಿದೆ. ಹೀಗಾಗಿ ಮೊಲದ ಸಾಕಾಣಿಕೆಯ ಮೂಲಕ ನೀವು 2 ಲಾಭವನ್ನು ಪಡೆದುಕೊಳ್ಳಬಹುದಾಗಿದೆ. ಒಂದು, ಇಂದ್ರ ಬಲವಾಗುತ್ತಾನೆ, ಇನ್ನೊಂದು ನಿಮ್ಮ ಮನೆಗೆ ಲಕ್ಷ್ಮಿಯ ಆಗಮನ ಆಗಬಹುದು. ಆಮೆ ಹಣದ ಪ್ರತೀಕವಾಗಿರುವಂತಹ, ಸಂಪತ್ತಿನ ಅಧಿದೇವತೆ ಆಗಿರುವಂತಹ ಲಕ್ಷ್ಮಿಯ ಸಂಕೇತ ಎಂಬುದಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಗಣಿಸಲಾಗುತ್ತದೆ. ಸಾಕಷ್ಟು ಬಾರಿ ನೀವು ಗಮನಿಸಿರಬಹುದು, ಕಂಚಿನ ಆಮೆಯ ಚಿಕ್ಕ ಮೂರ್ತಿಯನ್ನು ವಾಸ್ತುದೋಷ ನಿವಾರಣೆಗಾಗಿ ತಮ್ಮ ಮನೆ ಹಾಗೂ ಆಫೀಸ್ಗಳಲ್ಲಿ ಇಟ್ಟುಕೊಳ್ಳುವುದನ್ನು ಕಾಣಬಹುದಾಗಿದೆ. ಭಗವಾನ್ ವಿಷ್ಣುವಿನ ದಶಾವತಾರಗಳಲ್ಲಿ ಕೂಡ ಇದು ಒಂದಾಗಿರುವುದನ್ನು ನಾವು ಈ ಸಂದರ್ಭದಲ್ಲಿ ತಿಳಿದುಕೊಳ್ಳಬಹುದು. ಹೀಗಾಗಿ ಇದನ್ನು ಸಾಕುವುದರಿಂದ ವಿಷ್ಣುವಿನ ಕೃಪಾ ಕಟಾಕ್ಷವನ್ನು ಕೂಡ ನೀವು ಪಡೆದುಕೊಳ್ಳಬಹುದಾಗಿದೆ. ಇನ್ನು ಆಮೆಯ ಸ್ವಾಮಿ ಗ್ರಹ ಶನಿ ಆಗಿರುವ ಕಾರಣದಿಂದಾಗಿ ಶನಿ ದೋಷವನ್ನು ಕೂಡ ನೀವು ನಿವಾರಣೆ ಮಾಡಿಕೊಳ್ಳಬಹುದಾಗಿದೆ. ಬೆಕ್ಕು ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ನಾವೆಲ್ಲರೂ ಕೂಡ ಬೆಕ್ಕನ್ನು ಸಾಕುತ್ತೇವೆ. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೂಡ ಇದನ್ನು ಸಾಕೋದು ಸಾಕಷ್ಟು ಮಹತ್ವವನ್ನು ಹೊಂದಿದೆ. ಇದು ಹಣವನ್ನು ಆಕರ್ಷಿಸುವಂತಹ ಪ್ರಾಣಿಯಾಗಿದ್ದು, ಇದನ್ನು ಸರಿಯಾದ ರೀತಿಯಲ್ಲಿ ಸಾಕುವುದು ಕೂಡ ನಿಮಗೆ ಲಕ್ಷ್ಮಿಯ ಕೃಪಾ ಕಟಾಕ್ಷವನ್ನು ಪಡೆದುಕೊಳ್ಳುವಂತೆ ಮಾಡುತ್ತದೆ. ಮನೆಯಲ್ಲಿ ಬೆಕ್ಕು ಇದ್ದರೆ ನಕಾರಾತ್ಮಕ ಶಕ್ತಿಗಳು ಹೊರ ಹೋಗುತ್ತವೆ ಎನ್ನುವಂತಹ ನಂಬಿಕೆ ಕೂಡ ಇದೆ. ಹಣ ಬಾರದಂತೆ ಯಾವುದಾದರೂ ದೋಷ ನಿಮ್ಮ ಮನೆಯಲ್ಲಿ ಇದ್ದರೆ ಬೆಕ್ಕನ್ನು ಸಾಕುವ ಮೂಲಕ ಆ ದೋಷದಿಂದ ನೀವು ಮುಕ್ತರಾಗಬಹುದಾಗಿದೆ. ಕುದುರೆ ಸಾಮಾನ್ಯವಾಗಿ ಕುದುರೆ ಸಾಕೋದು ಅಷ್ಟೊಂದು ಸುಲಭವಾದ ಮಾತಲ್ಲ ಅನ್ನೋದು ನಮಗೆಲ್ಲರಿಗೂ ತಿಳಿದಿದೆ. ಯಾರಿಗೆಲ್ಲ ಕುದುರೆ ಸಾಕುವಂತಹ ಶಕ್ತಿ ಅಥವಾ ಹಣದ ಸಾಮರ್ಥ್ಯ ಇದೆಯೋ ಖಂಡಿತವಾಗಿ ಕುದುರೆ ಸಾಕುವ ಮೂಲಕ ನಿಮ್ಮ ಜೀವನದಲ್ಲಿ ಹೊಸ ರೀತಿಯ ಪ್ರಾರಂಭವನ್ನೇ ಮಾಡಬಹುದಾಗಿದೆ. ಕುದುರೆಗೆ ಹಣವನ್ನು ಆಕರ್ಷಿಸುವಂತಹ ಸಾಮರ್ಥ್ಯ ಇದೆ. ಸಾಕಷ್ಟು ಸಮಯಗಳಿಂದ ದೊಡ್ಡ ಮಟ್ಟದ ಹಣ ಎಲ್ಲಾದರೂ ಸಿಕ್ಕಿ ಹಾಕಿಕೊಂಡಿದ್ದರೆ ಅದು ಸುಲಭ ರೂಪದಲ್ಲಿ ನಿಮ್ಮ ಕೈಗೆ ಬಂದು ಸೇರುತ್ತದೆ. ಕುದುರೆಯನ್ನು ಸಾಕುವ ಮೂಲಕ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ವೇಗವಾದ ಅಭಿವೃದ್ಧಿ ಕಂಡುಬರಲಿದೆ. ಈ ಮೂಲಕ ನೀವು ಜೀವನದಲ್ಲಿ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಸಾಧನೆ ಹಾಗೂ ಸಂಪತ್ತನ್ನು ಸಂಪಾದನೆ ಮಾಡಲಿದ್ದೀರಿ. ನಮ್ಮ ಸಮಸ್ಯೆಗಳಿಗೆ ತಕ್ಕಂತೆ ನಮ್ಮ ಶಕ್ತ್ಯಾನುಸಾರ ಈ ಪ್ರಾಣಿಗಳನ್ನು ಸಾಕುವುದರ ಮುಖಾಂತರ ನಮ್ಮೆಲ್ಲ ಹಣದ ಸಮಸ್ಯೆಗಳನ್ನು ದೂರವಾಗಿಸಿಕೊಳ್ಳೋಣ. ವಿಡಿಯೋ ನೋಡಿದ ತಕ್ಷಣ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಧನ್ಯವಾದಗಳು.